ಹಾಯ್ ಗಾಯ್ಸ್, ನೀವು ನೋಡ್ತಿದ್ದೀರಾ ರಕೀಬ್ ಟೆಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ನ ಒಂದು ಸೀಕ್ರೆಟ್ ಟ್ರಿಕ್ಸನ್ನು ಹೇಳಿಕೊಡುತ್ತೇನೆ. ಈ ಚಾನಲ್ಗೆ ನೀವು ಹೊಸಬರಾದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಗೈಸ್. ಈ ಒಂದು ಟ್ರಿಕ್ ಏನೆಂದರೆ, ನಿಮಗೆ ಅಲ್ಲಿ ಪ್ರೊಫೈಲ್ ಪಿಕ್ಚರ್ ಕಾಣಬಹುದು. ಯಾರ ಪ್ರೊಫೈಲ್ ಪಿಕ್ಚರ್ ಬೇಕಾದರೂ ನಿಮಗೆ ಗ್ಯಾಲರಿಗೆ ಸೇವ್ ಮಾಡಿಕೊಳ್ಳಬಹುದು. ಆ ಟ್ರಿಕ್ಸನ್ನು ಹೇಳಿಕೊಡುತ್ತೇನೆ. ನಾನೀಗ ಸರ್ಚ್ ಬಾರ್ನಲ್ಲಿ ವಿರಾಟ್ ಕೊಹ್ಲಿಯ ಪ್ರೊಫೈಲನ್ನು ಓಪನ್ ಮಾಡುತ್ತೇನೆ. ಇಲ್ಲಿ ನಿಮಗೆ ಕಾಣಬಹುದು ವಿರಾಟ್ ಕೊಹ್ಲಿಯ ಪ್ರೊಫೈಲ್ ಪಿಕ್ಚರ್. ಈ ಪ್ರೊಫೈಲ್ ಪಿಕ್ಚರನ್ನು ನಿಮ್ಮ ಗ್ಯಾಲರಿಗೆ ಹೇಗೆ ಸೇವ್ ಮಾಡಿಕೊಳ್ಳಬಹುದು ಎಂದು ಹೇಳಿಕೊಡುತ್ತೇನೆ. ಅದಕ್ಕಾಗಿ ನೀವು ನಿಮ್ಮ ಫೋನ್ನಲ್ಲಿರುವ ಯಾವುದಾದರೂ ಬ್ರೌಸರ್ಗೆ ಹೋಗಬೇಕು. ನಾನು ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗುತ್ತಿದ್ದೇನೆ. ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿದ ನಂತರ ನೀವು ಸರ್ಚ್ ಬಾರ್ನಲ್ಲಿ ಕ್ಲಿಕ್ ಮಾಡಬೇಕು. ಸರ್ಚ್ ಬಾರನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು instadp.com ಎಂದು ಟೈಪ್ ಮಾಡಬೇಕು. instadp.com ಎಂದು ಟೈಪ್ ಮಾಡಿದ ನಂತರ ನೀವು ಸರ್ಚ್ ಮಾಡಬೇಕು. ಸ್ವಲ್ಪ ಲೋಡ್ ಆದ ನಂತರ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣಿಸಿಗುತ್ತದೆ. ಅಲ್ಲಿ ನಿಮಗೆ ಮೇಲೆ ಸರ್ಚ್ ಬಾರ್ ಕಾಣಿಸಬಹುದು. ಅಲ್ಲಿ ನೀವು ಸರ್ಚ್ ಯೂಸರ್ ನೇಮ್ ಎಂದು ಬರೆದು ಕಾಣಿಸುತ್ತದೆ. ಅಲ್ಲಿ ನೀವು ಯಾರ ಪ್ರೊಫೈಲ್ ಪಿಕ್ಚರನ್ನು ಡೌನ್ಲೋಡ್ ಮಾಡಬೇಕು ಅವರ ಯೂಸರ್ ನೇಮನ್ನು ಟೈಪ್ ಮಾಡಬೇಕು. ನಾನು ಇಲ್ಲಿ ವಿರಾಟ್ ಕೊಹ್ಲಿ ಎಂದು ಟೈಪ್ ಮಾಡುತ್ತೇನೆ. ನಂತರ ಅಲ್ಲಿ ಕಾಣುತ್ತಿರುವ ಸರ್ಚ್ ಲೆನ್ಸ್ನಲ್ಲಿ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ವಿರಾಟ್ ಕೊಹ್ಲಿ ಅವರ ಅಕೌಂಟ್ ಕಾಣಿಸಬಹುದು. ಸ್ವಲ್ಪ ಲೋಡ್ ಆದ ನಂತರ ಈಗ ನಿಮಗೆ ಕಾಣಬಹುದು ಗೈಸ್, ವಿರಾಟ್ ಕೊಹ್ಲಿಯ ಪ್ರೊಫೈಲ್ ಬಂದಿದೆ ಅಲ್ಲಿ. ಅದನ್ನು ನಾನು ಕ್ಲಿಕ್ ಮಾಡುತ್ತಿದ್ದೇನೆ. ಹಾಗೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಸ್ವಲ್ಪ ಆ್ಯಡ್ಗಳು ಬರುತ್ತದೆ ಗೈಸ್, ಅದನ್ನು ಡಿಲೀಟ್ ಮಾಡಬೇಕು. ಅಲ್ಲಿ ನಿಮಗೆ 3 ಆಪ್ಷನ್ಗಳು ಕಾಣಿಸುತ್ತದೆ: ಫುಲ್ ಸೈಜ್, ಸ್ಟೋರೀಸ್ ಮತ್ತು ರೀಲ್ಸ್. ಇಲ್ಲಿ ನಿಮಗೆ ಸ್ಟೋರೀಸ್ ಮತ್ತು ರೀಲ್ಸನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಾನು ಈಗ ಪ್ರೊಫೈಲ್ ಪಿಕ್ಚರನ್ನು ಮಾತ್ರ ಸೆಲೆಕ್ಟ್ ಮಾಡುತ್ತಿದ್ದೇನೆ. ಅದಕ್ಕಾಗಿ ಫುಲ್ ಸೈಜ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ಕೆಳಗೆ ನಿಮಗೆ ಡೌನ್ಲೋಡ್ ಎಂದು ಬರೆದು ಕಾಣಿಸುತ್ತದೆ. ಆ ಡೌನ್ಲೋಡ್ ಎಂದು ಬರೆದಿದ್ದನ್ನು ನೀವು ಕ್ಲಿಕ್ ಮಾಡಬೇಕು. ಸ್ವಲ್ಪ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸುಮಾರು ಆಪ್ಷನ್ಗಳು ಕಾಣಿಸುತ್ತದೆ. ಅಲ್ಲಿ ಡೌನ್ಲೋಡ್ ಲಿಂಕ್ ಎಂಬ ಆಪ್ಷನ್ ಕಾಣಿಸುತ್ತದೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಸ್ವಲ್ಪ ನಂತರ ನಿಮಗೆ ಕಾಣಬಹುದು ಗೈಸ್, ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಈಗ ಡೌನ್ಲೋಡ್ ಆಗಿದೆ. ನಾವು ಈಗ ನಮ್ಮ ಗ್ಯಾಲರಿಗೆ ಹೋಗಿ ಈ ಪ್ರೊಫೈಲ್ ಪಿಕ್ಚರ್ ಬಂದಿವೆ ಎಂದು ನೋಡುವ. ನಾನು ಈಗ ನನ್ನ ಗ್ಯಾಲರಿಗೆ ಹೋಗುತ್ತಿದ್ದೇನೆ. ಫೋಟೋಸ್ನಲ್ಲಿ ನಾನು ಈಗ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಬಹುದು ಗೈಸ್, ವಿರಾಟ್ ಕೊಹ್ಲಿಯ ಇನ್ಸ್ಟಾಗ್ರಾಮ್ನಲ್ಲಿದ್ದ ಪ್ರೊಫೈಲ್ ಪಿಕ್ಚರ್ ಈಗ ನನ್ನ ಗ್ಯಾಲರಿಗೆ ಸೇವ್ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ತಪ್ಪದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಎನೇಬಲ್ ಮಾಡಿಕೊಳ್ಳಿ.